ವಕೀಲರಾದ ಲೋಹಿತ್ ನಮ್ಮ ಜೊತೆ ಇದ್ದಾರೆ. ಲೋಹಿತ್ ಅವರೇ, ಇವಾಗ ಸಿಟಿಸನ್ಶಿಪ್ ಆಕ್ಟ್ CAA ಅಲ್ಲಿ ನಿರಾಶ್ರಿತರು ಬಂದು ನಮ್ಮನ್ನು ನಾವು ಆ್ಯಡ್ ಮಾಡ್ಕೋಬೇಕಂದ್ರೆ ಏನು ಪ್ರೊಸೀಜರ್ ಇರುತ್ತೆ ಸರ್? 1 ವರ್ಷಕ್ಕೆ ಮಿನಿಮಮ್ 1 ಲಕ್ಷ ನಿರಾಶ್ರಿತರು ಭಾರತಕ್ಕೆ ಬರ್ತಾ ಇದ್ದಾರೆ. ಸೊ ಇವಾಗ 2014 ಡಿಸೆಂಬರ್ 31 ಒಳಗೆ ಬಂದಿರೋರು ನನಗೆ ಇಲ್ಲಿ ಸಿಟಿಸನ್ಶಿಪ್ ಸಿಗಬೇಕು ಅಂದರೆ ವಾಟ್ ದೇ ಹ್ಯಾವ್ ಟು ಡೂ? ಇವಾಗ ಆನ್ಲೈನಲ್ಲಿ ಅಪ್ಲಿಕೇಶನ್ಸ್ಗಳನ್ನ ವೆಲ್ಕಮ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ 6 ಡಾಕ್ಯುಮೆಂಟ್ಸ್ಗಳನ್ನ ಮ್ಯಾಂಡೇಟರಿ ಮಾಡಿದ್ದಾರೆ. ಏನಂದರೆ ಬರ್ತ್ ಸರ್ಟಿಫಿಕೇಟು, ಲೋಕಲ್ ಅಸೋಸಿಯೇಷನಿಂದ ಸಿಗ್ನೇಚರ್ಸ್ಗಳು ಯಾರಾದರೂ ರೆಕಗ್ನೈಸ್ ಮಾಡುವಂಥದ್ದು, ಆ ರೀತಿಯಾದ ಹಲವಾರು ಮಾಡಿದ್ದಾರೆ. ಬಟ್ ಅವರೇ ಲೋಕಲ್ ಅಸೋಸಿಯೇಷನ್ ಯಾರು ಅವರು ರೆಕಗ್ನೈಸ್ ಮಾಡ್ತಾರೋ ಅವ್ರ ಡಿಸ್ಪ್ಯೂಟ್ ಏನು ಅಂದರೆ ಇಲ್ಲಿ ಧರ್ಮದ ವಿಚಾರಗಳನ್ನ ಆಚೆ ತೆಗೆದ್ಬಿಟ್ಟು ಇನ್ನೊಂದು ವಿಚಾರ ತಗೊಳ್ಳಿ. ಏನು ಅಂದರೆ ಪ್ರಾಬ್ಲಮ್ ಆಫ್ ದಿ ಲೇಬರ್. ಈಗ ಆತ ಬಂದು ಆರ್ಟಿಕಲ್ 19 ಅಸೋಸಿಯೇಷನ್ ಅಥವಾ ಏನೋ ಒಂದು ಬಿಸ್ನೆಸ್ನ ಕೋಆಪರೇಟಿವ್ ಸೊಸೈಟೀಸ್ನ ಆತ ಓಪನ್ ಮಾಡ್ಬೋದು ಬೇರೆ ಕಡೆಯಿಂದ ಬಂದಿರೋವಂಥವ್ರು. ಸೊ ಇಲ್ಲಿರುವಂಥ ಸೌಲಭ್ಯ ಅಂದರೆ ನನಗಿರುವಂಥದ್ದು, ನಾನು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋ 50-60 ವರ್ಷ ಇಲ್ಲೇ ಇರುವಂಥವ್ರು ನನ್ನ ಮಕ್ಕಳಿಗೆ ಅವಕಾಶಗಳು ತಪ್ಪುತ್ತಲ್ಲ ಅನ್ನೋದು ಕಡೆ ಒಂದು ಹೋರಾಟ ಈ ಸಮಾಜದಲ್ಲಿ. ಆದ್ರೆ ನೀವು ರಾಜಕೀಯವಾಗಿ ನೋಡಿದಾಗ ಧರ್ಮದ ವಿಚಾರಗಳು ಬರ್ತವೆ. ನಾನು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಒಂದು ವೆರಿ ಇಂಪಾರ್ಟೆಂಟ್ ನಾನು ಹೈಲೈಟ್ ಮಾಡಬೇಕಾಗಿತ್ತು. ಕ್ರಿಟಿಕ್ಸ್ ಅವ್ರು ಹೇಳ್ತಾ ಇರೋದೇನು ಅಂದ್ರೆ ಕಾನ್ಸ್ಟಿಟ್ಯೂಷನ್ ಇರುವಂತ ಸೆಕ್ಯುಲರಿಸಮ್ ಎಫೆಕ್ಟ್ ಆಗುತ್ತೆ ಅಂತ ಕ್ರಿಟಿಕ್ಸ್ ಕಂಟಿನ್ಯೂ ಪ್ಲೀಸ್ ಸರ್, ಪ್ಲೀಸ್ ಒನ್ ಅಟ್ ಎ ಟೈಮ್ ಸರ್. ಅವ್ರ ಸ್ಟ್ಯಾಂಡ್ ಅವ್ರು ತಗೊಳಕ್ ಬಿಡಲ್ಲ ಅಂದ್ರೆ ನೋ ಮೋಹನ್ ಗೌಡ್ರೆ ಪ್ಲೀಸ್, ಮೋಹನ್ ಗೌಡ್ರೆ ಒನ್ ಅಟ್ ಎ ಟೈಮ್. 6 ಧರ್ಮದ ಬೇರೆ ವಿಚಾರಗಳು, ಇದು ದೇಶ ಸೆಕ್ಯುಲರ್ ಕಂಟ್ರಿ ಅಂತ ನಾವು ಸಂವಿಧಾನದಲ್ಲಿ ಹೇಳಿದಾಗ 6 ಧರ್ಮದವರು ಒಳಗಡೆ ಕರ್ಕೊಂಡಾಗ ಈ ದೇಶದಲ್ಲಿ ಇರುವಂತ ರೋಹಿಗೆ ಮುಸ್ಲಿಮ್ಸ್ ಇದಾರಲ್ಲ ಅವರು ನಾವು ಕೊಟ್ಕೊಳ್ತಿರೋದು ಸೆಕ್ಯುಲರಿಸಂ ಹೆಸರಲ್ಲಿ ಡೋಂಗಿತನ, ನಾಟಕ, ಈ ಪದಗಳೆಲ್ಲ ಅವಕಾಶ ಸರ್, ಪ್ಲೀಸ್ ಒನ್ ಅಟ್ ಎ ಟೈಮ್ ದಯವಿಟ್ಟು ಕೇಳಿಸ್ಕೊಳ್ಳಿ. ನೀವು ಹಿಂಗ್ ಒಂದ್ ನಿಮಿಷ ಲೆಟ್ ಲೋಹಿತ್. 14ರಲ್ಲಿ 1047 ಸಿಕ್ತಲ್ಲ ಅದು ಭಿಕ್ಷೆ. ನೀವು ಕಂಗನಾ ರನೌತ್ ಪ್ರತಿನಿಧಿನ ನೀವೇ ಹೇಳಿದ್ರಲ್ವಾ? ಒನ್ ನಿಮಿಷ ಒನ್ ಅಟ್ ಎ ಟೈಮ್ ಸರ್. ಯಾವ ವೀಕ್ಷಕರಿಗೂ ಏನ್ ಮಾತಾಡ್ತಿದ್ದೀರಾ ಗೊತ್ತಾಗಲ್ಲ. ವಿ ಹ್ಯಾವ್ ಲೆಸ್ ಟೈಮ್. ಎಸ್ ಲೋಹಿತ್. ಅಬ್ದುಲ್ ರಜಾಕ್ ಅವರು ಹೇಳೋದು ಕೂಡ ತಪ್ಪು. ಏನಂದ್ರೆ 2014ರಲ್ಲಿ ನಮ್ಗೆ ಸ್ವತಂತ್ರ ಸಿಕ್ತಿದ್ದು ಅಂತ ಹೇಳೋದು ತಪ್ಪು. 1947 ಕೂಡ ಭೇದ ಭಾವ ಇಲ್ಲ. ನೀವು ಸೆಕ್ಯುಲರ್ ಅಂತ ಮಾತಾಡಿದಾಗ ತಾವು ಸೆಕ್ಯುಲರ್ ಅಂತ ಮಾತಾಡಿದಾಗ ಧರ್ಮವನ್ನು ಎಲ್ಲಾ ಧರ್ಮವನ್ನು ಕೂಡ ಪಾಲಿಸಬೇಕಾಗುತ್ತೆ. ಅಬ್ದುಲ್ ರಜಾಕ್ ಅವರೇ, ಯು ಶುಡ್ ನಾಟ್ ಸೇ ಓನ್ಲಿ ಅಂದ್ರೆ ಮುಸ್ಲಿಂ ಅಂದ್ರೆ ಟೀಕೆ ಮಾಡ್ತಿರೋದು ಟೀಕೆ ಮಾಡ್ತಿರೋದು ನಾನು ಎಫೆಕ್ಟ್ ಆಗುತ್ತಾ ಅನ್ನೋಂತ ಇದು ದೇಶದ ಮಾತು. ಸೊ ಇದ್ರ ಬಗ್ಗೆ ಡಿಸ್ಕಷನ್ಸ್ಗಳು ಹಲವಾರು ಕ್ಷೇತ್ರದಲ್ಲಿ ನಡೀತಾ ಇದೆ. ಸೊ ಇದನ್ನ ಕನ್ಕ್ಲೂಡ್ ಮಾಡೋದು ಯಾವುದು? ಪ್ರಾಬ್ಲಿ ಇದೇನಾದ್ರೂ ಕೋರ್ಟ್ಗೆ ಹೋಗುತ್ತಾ, ಅಮೆಂಡ್ಮೆಂಟ್ ಆಗಿರುವಂತ ಈ ಬಿಲ್ಗೆ ಏನಾದ್ರೂ ಸೆಕ್ಯುಲರಿಸಂ ಎಫೆಕ್ಟ್ ಆಗುತ್ತಾ ಅನ್ನೋದನ್ನ ಫುಲ್ ಬೆಂಚ್ ನಿರ್ಧಾರ ಮಾಡುವಂತ ಯೋಚನೆಗಳು ಆಗ್ತಾ ಇದಾವೆ. ಇದು ನನ್ನ ಒಂದು ಮಾತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.